ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಇವತ್ತು ನಾನೊಂದು ಬ್ರೈಡಲ್ ಡಿಸೈನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಸೆರಗಿನ ಕಲರ್ ಯಾವುದಿರುತ್ತೋ ಆ ಕಲರು 5 ಎಳೆ ದಾರ ತೊಗೊಂಡು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಮೊದಲಿಗೆ 5 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಡಲ್ ನಂಬರ್ 11 ತೊಗೊಳ್ಳಿ ಆ್ಯಂಡ್ 5 ಎಳೆ ದಾರ ತೊಗೊಂಡಿರಿ. ಇದಾದಮೇಲೆ ಮತ್ತೆ ಪುನಃ 5 ಚೈನ್ 3 4 5 ಚೈನನ್ನು ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ 6 ಚೈನನ್ನು ಹಾಕೋತಾ ಇದ್ದೀನಿ. 3 4 5 6 ಚೈನನ್ನು ಹಾಕಿ ನೋಡಿ ಯು ಶೇಪಲ್ಲಿ ಲಾಕ್ ಮಾಡ್ಕೋತೀನಿ. ನಾನು ಸ್ವಲ್ಪ ಹತ್ರಕ್ಕೆ ಲಾಕ್ ಮಾಡ್ಕೋತೀನಿ. ಈ ಥರ ಲಾಕ್ ಮಾಡಿಕೊಂಡು ಪುನಃ 5 ಚೈನ್ ಹಾಕೋತೀನಿ. 1 2 3 4 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಇದಾದಮೇಲೆ ಮತ್ತೆ 5 ಚೈನ್ 2 3 4 5 ಇದನ್ನು ಸಹ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಇದಾದಮೇಲೆ ಮತ್ತೆ 5 ಚೈನನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ಈ ಡಿಸೈನ್ನ 4 to 5 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಒಂದು ಸ್ಯಾರಿಗೆ. 1 2 3 4 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಮತ್ತೆ ನಾನು 6 ಚೈನನ್ನು ಹಾಕೋತೀನಿ. ಸೊ ಸ್ಯಾರಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಮಾತ್ರ 5 ಚೈನ್ ಹಾಕಿರ್ತೀವಿ. ಅದಾದಮೇಲೆ 6 ಚೈನ್ ಹಾಕ್ತೀವಿ. ಅದಾದಮೇಲೆ ಮತ್ತೆ 5 ಚೈನ್ನ 3 ಸರಿ ಹಾಕಿ ಲಾಕ್ ಮಾಡ್ಕೋತೀವಿ. ಓಕೆನಾ. 1 2 3 4 5 6 ಚೈನ್ನ ಯು ಶೇಪಲ್ಲಿ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ 6 ಚೈನಿಂದ 6 ಚೈನ್ ಮಧ್ಯೆ 3 ಸರಿ 5 ಚೈನ್ ಬಂದಿರಬೇಕು. ಸೊ ನಾನು ಇದು ಸ್ಯಾರಿ ಎಂಡಿಂಗಲ್ಲಿ ಹೇಗೆ ಕಾಣುತ್ತೆ ಅಂತ ನಾನು ಹೇಳ್ತೀನಿ. ಸೊ ಸ್ಯಾರಿ ಸ್ಟಾರ್ಟಿಂಗಲ್ಲಿ ನಾವು 2 ಟೈಮ್ಸ್ 5 ಚೈನ್ ಹಾಕಿ 6 ಚೈನ್ ಹಾಕಿದ್ವಲ್ಲ, ಸ್ಯಾರಿನ ಎಂಡ್ ಮಾಡಬೇಕಾದ್ರೆ 6 ಚೈನ್ ಹಾಕಿ 2 ಟೈಮ್ಸ್ 5 ಚೈನನ್ನು ಹಾಕಿ 2 ಚೈನ್ ಈ ಥರ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಲಾಕ್ ತಕ್ಕೊಂಡ್ರೆ ನೀವು ಅದನ್ನೇನು ಗಂಟು ಹಾಕೋಷ್ಟಿರಲ್ಲ, ಹಾಗೆ ಬಿಟ್ಬಿಡ್ಬೋದು, ಬಿಚ್ಚೋಗೋ ಚಾನ್ಸಸ್ ಇರಲ್ಲ. ನೋಡಿ 6 ಚೈನ್ ಆದಮೇಲೆ 2 ಸರಿ 5 ಚೈನ್ ಬಂದಿರಬೇಕು. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ 2 ಟೈಮ್ಸ್ 5 ಚೈನ್ ಇರುತ್ತೆ. ಮಧ್ಯದಲ್ಲೆಲ್ಲನೂ ಆರ್ಚ್ ಟು ಆರ್ಚ್ 3 ಸರಿ 5 ಚೈನ್ ಬರುತ್ತೆ. ಈಗ ಸ್ಯಾರಿ ಕಲರ್ನ ತೊಗೊಂಡು ನಾವು ಫಸ್ಟು 5 ಚೈನ್ ಏನು ಲಾಕ್ ಮಾಡಿರ್ತೀವಲ್ಲ ಆ ಚೈನಿಗೆ ಲಾಕ್ ಮಾಡಿಕೊಂಡು 5 ಚೈನನ್ನು ಹಾಕೋತಾ ಇದ್ದೀನಿ. 4 5 ನೀವು ಎಷ್ಟು ಬರುತ್ತೆ ನೋಡಿ ಅಷ್ಟು ಹಾಕ್ಕೊಳ್ಳಿ. ಕೆಲವೊಂದು ಸರಿ 4 ಬರುತ್ತೆ, ಕೆಲವೊಂದು ಸರಿ 5 ಬರುತ್ತೆ. ಸೊ ಕೆಳಗಡೆ ನಾವೇನು 5 ಚೈನ್ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲೇ ಇದನ್ನು ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಡೈರೆಕ್ಟಾಗಿ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳೆದು ಈ ಥರ ಲಾಕ್ ಮಾಡ್ಕೊಬೇಕು. ಸ್ಲಿಪ್ ಸ್ಟಿಚ್ ಮಾಡ್ಕೊಬೇಕು 3 ಸರಿ ಸ್ಲಿಪ್ ಸ್ಟಿಚ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು ಈ 6 ಚೈನ್ ಒಳಗಡೆ ನಾನಿಲ್ಲಿ 13 ಕಂಬನ ಹಾಕೋತಾ ಇದ್ದೀನಿ. 1 2 ಸೊ ನಾನಿಲ್ಲಿ 13 ಅಂತ ಹೇಳಿದ್ದೀನಿ. ಸೊ 13 ಹಾಕಬೇಕು ಅಂತ ಏನಿಲ್ಲ. ಈ ಕಂಪ್ಲೀಟ್ ಡಿಸೈನ್ ಬಂದು 5 ಎಳೆ ದಾರದಲ್ಲೇ ಮಾಡಿರೋದು, 11ನೇ ನಂಬರ್ ನೀಡಲ್ಲೇ ಯೂಸ್ ಮಾಡಿರೋದು. ಓಕೆನಾ. ಸೊ ನಿಮ್ಗೆ ಎಷ್ಟು ಕಂಬ ಬರುತ್ತೆ 14 ಬಂದರೆ 14 ಹಾಕ್ಕೊಳ್ಳಿ. ಯಾಕೆಂದರೆ ನಾನಿಲ್ಲಿ ಹಾಕಿರೋಂಥ ಚೈನ್ ಸ್ಟಿಚ್ಚಿಗೂ ನೀವು ಹಾಕೋಂಥ ಚೈನ್ ಸ್ಟಿಚ್ಚಿಗೂ ವ್ಯತ್ಯಾಸ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಓಕೆನಾ. ಸೊ ಹಾಗಾಗಿ ನಿಮ್ಗೆ ಎಷ್ಟು ಕಂಬ ಕರೆಕ್ಟಾಗಿ ಬರುತ್ತೋ ಆರ್ಚ್ ಒಳಗಡೆ ಅಷ್ಟೇ ಹಾಕ್ಕೊಳ್ಳಿ. ಎಕ್ಸ್ಟ್ರಾನೂ ಹಾಕೋಕ್ಕೆ ಹೋಗ್ಬೇಡಿ, ಕಮ್ಮಿನೂ ಹಾಕೋಕ್ಕೆ ಹೋಗ್ಬೇಡಿ. ಲೂಸ್ ಆಗುತ್ತೆ ಕಮ್ಮಿ ಹಾಕಿದ್ರೆ. ನೀವು ಎಕ್ಸ್ಟ್ರಾ ಹಾಕಿದ್ರೆ ಟೈಟಾಗಿ ಫ್ಲವರ್ ಆಗಿಬಿಡುತ್ತೆ. ಕರೆಕ್ಟಾಗಿ ಅದೆಷ್ಟು ಬರುತ್ತೆ ಅಷ್ಟನ್ನೇ ನೋಡಿ ಹಾಕ್ಕೊಳ್ಳಿ. ನನಗಿಲ್ಲಿ 13 ಕಂಬ ಬಂದಿದೆ, ನಾನು 13 ಕಂಬನ ಹಾಕ್ಕೋತಾ ಇದ್ದೀನಿ. ಓಕೆನಾ. ಒಂದ್ಸರಿ ಲೆಕ್ಕ ಮಾಡ್ಕೊಳ್ಳಿ ನೀವು ಎಷ್ಟು ಹಾಕ್ತಾ ಇದ್ದೀರಾ ಅಂತ. ಸೊ ನನಗಿಲ್ಲಿ 13 ಕಂಬ ಬಂತು. 13 ಕಂಬ ಹಾಕಿದ್ದಾದಮೇಲೆ ಪಕ್ಕದಲ್ಲಿರೋ 5 ಚೈನ್ ಒಳಗಡೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಒಂದ್ಸರಿ ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಕಂಬ ಹಾಕಿರ್ತೀರ ಅಂತ, ಯಾಕಂದರೆ ನೆಕ್ಸ್ಟ್ ಆರ್ಚಲ್ಲೂ ಕೂಡ ಅಷ್ಟೇ ಬರಬೇಕು. ಪಕ್ಕದಲ್ಲಿರೋ 5 ಚೈನಲ್ಲಿ ನೋಡಿ ಈ ಥರ ಕಂಬನ ಲಾಕ್ ಮಾಡಿ ಅದರ ಆದಮೇಲೆ 2 ಸರಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. 2 3 ಸೊ ಲಾಕನ್ನು ಸೇರಿಸಿ 3 ಸರಿ ಸ್ಲಿಪ್ ಸ್ಟಿಚ್ ಆಯಿತು. ಸೊ ಪಕ್ಕದಲ್ಲೇ ನಾನೇನು ನೆಕ್ಸ್ಟ್ ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ ಒಂದು ಸತಿ ಲಾಕ್ ಮಾಡಿಬಿಟ್ಟು 5 ಚೈನನ್ನು ಹಾಕ್ಕೊಳ್ಳಿ. 4 5
5 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂದರೆ ನಾವೇನು ಕೆಳಗಡೆ ಚೈನ್ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪಕ್ಕದಲ್ಲಿರೋ 5 ಚೈನಲ್ಲಿ 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. 2 3 ಟೈಮ್ಸ್ ಸ್ಲಿಪ್ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಕಂಬನ ಹಾಕಬೇಕು. ಸೊ ಎಲ್ಲೂ ಲೂಸ್ ಬರಬಾರ್ದು, ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ನೀವು ಎಷ್ಟು ಫಿಟ್ಟಾಗಿ ಹಾಕ್ತಿರೋ ಆರ್ಚ್ ಕೂಡ ಅಷ್ಟೇ ಫಿಟ್ಟಾಗಿರುತ್ತೆ, ಎಲ್ಲೂ ಏನೂ ಫಿನಿಶಿಂಗ್ ಹಾಳಾಗಲ್ಲ. ಸೊ ನೀವು ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಬೇಕಷ್ಟೆ. 1 2 3 4. ಸೊ ಕಂಬ ಅಂದರೆ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ತೊಗೊಂಡು 6 ಚೈನಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಫಸ್ಟು 2 ಲೂಪ್ನ 1 ಮಾಡ್ಕೋಬೇಕು, ಆಮೇಲೆ 2 ಲೂಪ್ನ 1 ಮಾಡ್ಕೋಬೇಕು. ಓಕೆನಾ? ಸೊ ಇದು ಡಬಲ್ ಕ್ರೋಶೆನ ಕಂಬ ಅಂತ ಕರಿತೀವಿ. ಇದನ್ನು ನೀವು, ನನಗೆ 13 ಸರಿ ಬಂದಿದೆ, ನಿಮ್ಗೆ ಎಷ್ಟು ಸರಿ ಬರುತ್ತೆ ನೋಡಿ ಅಷ್ಟು ಸರಿ ಲಾಕ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾ ಹಾಕಕ್ಕೆ ಹೋಗಬೇಡಿ. ತುಂಬ ಸಿಂಪಲ್ ಇದು. ಕೆಳಗಡೆ ಲೈನ್ನ ಬಂದು ಫಸ್ಟು ಈ ಥರ ಮಣಿ ಇರೋದಾಗಲಿ ಮಣಿ ಇಲ್ಲದೆ ಇರೋದಾಗಲಿ ಫಸ್ಟ್ ಲೈನ್ ಬಂದು ಬೇಸ್ ಲೈನ್ನ ನೀವು ಸೆರಗಿನ ಕಲರೇ ಹಾಕಿದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿ ಕಲರು ಸೆರಗ ಮೇಲೆ ಸ್ಟಿಚ್ ಆಗಿರಲ್ಲ. ಓಕೆನಾ? ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಈ ಥರ 13 ಕಂಬ ಹಾಕಿ ಪಕ್ಕದಲ್ಲಿರೋ 5 ಚೈನಲ್ಲಿ ಲಾಕ್ ಮಾಡಿಕೊಂಡು 3 ಸರಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಆದಮೇಲೆ ನೋಡಿ ಈ ಥರ ಪಕ್ಕದಲ್ಲಿರೋ 5 ಚೈನಲ್ಲಿ ಫಸ್ಟು ನಾವೇನು ಕಂಬ ಹಾಕ್ತಾ ಇರ್ತೀವಿ ಅದನ್ನು ಲಾಕ್ ಮಾಡಿಕೊಂಡು ಅದಾದಮೇಲೆ ಅದ್ರ ಪಕ್ಕ 2 ಸರಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡೋದನ್ನು ಸ್ಲಿಪ್ ಸ್ಟಿಚ್ ಅಂತೀವಿ. ಅದಾದಮೇಲೆ ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಏನು ಲಾಕ್ ಇರುತ್ತೆ ಆ ಲಾಕಲ್ಲಿ ಒಂದು ಸತಿ ಲಾಕ್ ಮಾಡಿಕೊಂಡು 3 4 5 ಚೈನನ್ನು ಹಾಕಿ ನೆಕ್ಸ್ಟು ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಕೆಳಗಡೆ 5 ಚೈನ್ ಎಂಡಾಗಿ ಲಾಕ್ ಆಗಿರುತ್ತಲ್ಲ ಅಲ್ಲಿಗೆ. ಅಲ್ಲಿ ಲಾಕ್ ಮಾಡ್ಕೊಂಡಾದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಮುಂಚೆ ಹೇಗೆ ಕಂಬನ ವರ್ಕ್ ಮಾಡೋದು ಅದೇ ಥರ ಪಕ್ಕದಲ್ಲಿರೋ 5 ಚೈನಲ್ಲಿ 3 ಸರಿ ಸ್ಲಿಪ್ ಸ್ಟಿಚ್ ಹಾಕಿ ಅದಾದಮೇಲೆ 13 ಕಂಬ ವರ್ಕ್ ಮಾಡಿ ಅದಾದಮೇಲೆ ಲಾಕ್ ಮಾಡ್ಕೊಂಡು ಹೋಗಿ. ಸೊ ಈ ಥರ ಡಿಸೈನ್ ಮಾಡೋದಕ್ಕೆ ಫಸ್ಟು ಸ್ಯಾರಿ ಸೆರಗ ಕಲರ್ನ ಲಾಕ್ ಮಾಡಿ 5 ಚೈನ್ ಇಲ್ವಾ 4 ಚೈನ್ ಬರುತ್ತೆ ನೋಡಿ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ನಾವೇನು ಸ್ಯಾರಿ ಕಲರಲ್ಲಿ ಕಂಬ ಹಾಕಿರ್ತೀವಲ್ಲ ಅದ್ರ ಮೇಲೆ ಜಡೆ ಥರ ಇರುತ್ತೆ, ಆ ಜಡೆ ಥರದಲ್ಲಿ ಇನ್ಸರ್ಟ್ ಮಾಡಿ ಕಂಬ ಹಾಕ್ಕೊಂಡು ಈ ಥರ 3 ಚೈನ್ ಹಾಕಿ ಆ ಕಂಬದ ಹಿಂದೆ ಹೋಗಿ ನೀಡಲ್ಲಿ ದಾರ ತೊಗೊಂಡು ಲಾಕ್ ಮಾಡಬೇಕು, ಪೀಕೋ ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಜಡೆ ಥರ. ನಾನು ವೀಡಿಯೋನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ನಾನು ಎಲ್ಲಿ ನೀಡಲ್ನ ಇನ್ಸರ್ಟ್ ಮಾಡ್ತಿದ್ದೀನಿ ಅಂತ ಕಂಬದ ಮೇಲೆ ಇನ್ಸರ್ಟ್ ಮಾಡಬೇಕು, ಕಂಬಗಳ ಮಧ್ಯೆ ಅಲ್ಲ. ಓಕೆನಾ? ಸೊ ಅದಾದಮೇಲೆ 3 ಚೈನ್ ಹಾಕಿ ನೀವೇನು ಕಂಬ ಹಾಕಿರ್ತೀರೋ ಆ ಕಂಬದ ಹಿಂದೆ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಇದೇ ಥರ ಫಸ್ಟು 5 ಕಂಬನ ಹಾಕ್ಕೊಳ್ಳಿ. 5 ಕಂಬನ ಹಾಕ್ಕೊಳ್ಳಿ. 3 1 2 3 ಚೈನ್ ಹಾಕಿ ಕಂಬದ ಹಿಂದೆ ಹೋಗಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಳಿ. ಪಕ್ಕದಲ್ಲೇ ಇರೋಂಥ ನೋಡಿ ಕಂಬದ ಮೇಲೆ ಇದು ಕಾಣಿಸ್ತಾ ಇದೆಯಲ್ಲ ಆ ಕಂಬದ ಮೇಲೆ ಹಾಕೋಬೇಕು. ಸೊ ನೀವು ನೀಡಲಿಂದ ದಾರ ಆಚೆ ತೆಗಿಬೇಕಾದ್ರೆ ಹುಷಾರು, ಅದು ಬಿಚ್ಚೋಗೋ ಚಾನ್ಸಸ್ ಇದ್ದರೆ ಈ ಥರ ಬಿಚ್ಚೋಗ್ಬಿಡತ್ತೆ. ಬಿಚ್ಚೋದಾಗ ಏನು ಮಾಡ್ತೀರಾ ಅಂದರೆ ತೆಗೆದ್ಬಿಟ್ಟು ಕ್ಲೀನಾಗಿ 5 ಕಂಬನ ಹಾಕ್ಕೊಳ್ಳಿ. 5 ಪೀಕೋ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ 6ನೇದಕ್ಕೆ ಪ್ಲೇನ್ ಕಂಬನ ಹಾಕ್ಬಿಟ್ಟು ಈಗ ಒಂದು 3mm ಮಣಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿದು ಸಿಲ್ವರ್ ಜರಿ ಆಗಿರೋದ್ರಿಂದ ಸ್ಯಾರಿ ನಾನು ಸಿಲ್ವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ, 3mm ಮಣಿ. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಬರೋವಂಥ ಲೂಪ್ಗೆ ಕಂಬನ ಹಾಕಿ ಅದ್ರ ಮೇಲೆ 3 ಚೈನನ್ನು ವರ್ಕ್ ಮಾಡಬೇಕು. 3 ಚೈನ್ ಹಾಕಾದ್ಮೇಲೆ ಕಂಬದ ಹಿಂದೆ ಹೋಗಿ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಲಾಕ್ ಮಾಡಬೇಕು. ಸೊ 1 ಸರಿ ಆಯಿತು. ಈಗ ಮತ್ತೆ ಅದೇ ಸರಿ ಈ ಸ್ಟೆಪ್ಪಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಾನು ನೀಡಲ್ನ ಯಾವ ಲೂಪಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ ಅನ್ನೋದನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ವೀಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ, ಆವಾಗ ಡಿಸೈನ್ ಪೂರ್ತಿ ನಿಮ್ಗೆ ಅರ್ಥ ಆಗುತ್ತೆ. ನೀವು ಫಾಸ್ಟ್ ರನ್ನಿಂಗಲ್ಲಿ ಇಟ್ಟು ನೋಡಿದ್ರೆ ಅದಾಗಲಿ ಅಥವಾ ಮೂವ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ, ಸರಿಯಾಗಿ ವರ್ಕ್ ಮಾಡೋಕ್ಕಾಗಲ್ಲ. ನಾನು ಆದಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ. ನೋಡಿ ಕಂಬದ ಹಿಂದೆ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಬಂದು ಲಾಕ್ ಮಾಡಿ, ಅಷ್ಟೇ ಪೀಕೋ ಸ್ಟಿಚ್ ಮಾಡೋದು. ಈಗ ಈ ಕಡೆ ನಾವು 5 ಪೀಕೋ ಸ್ಟಿಚ್ನ ಮಾಡ್ಕೋಬೇಕು, ಯಾಕಂದರೆ ಫಸ್ಟು 5 ಪೀಕೋ ಸ್ಟಿಚ್ ಮಾಡಿರ್ತೀವಿ. 5 ಪೀಕೋ ಸ್ಟಿಚ್ನ ಮಾಡ್ಕೋಬೇಕು. ಸೊ 1 2
ಮೂರು ಚೈನನ್ನು ಹಾಕಿ ನಾವೇನು ಕಂಬ ಹಾಕಿರ್ತೀವಿ ಆ ಕಂಬದಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡೋದು. ನೋಡಿ 5 ಸ್ಟಿಚ್ ಆದಮೇಲೆ ಇನ್ನೂ 2 ಸ್ಟಿಚ್ ಹಾಕೋಷ್ಟು ನಮಗೆ ಜಾಗ ಇರುತ್ತೆ, ಅಂದರೆ ಇನ್ನೂ 2 ಕಂಬ ಹಾಕೋಷ್ಟು ಜಾಗ ಇರುತ್ತೆ. ಮೇಯ್ನ್ ಟಿಪ್ ಆ್ಯಂಡ್ ಟ್ರಿಕ್ ಇರೋದು ಇಲ್ಲೇ, ಓಕೆನಾ. ಸೊ ಇವಾಗ ನಾನು ಏನು ಮಾಡ್ತೀನಿ, 5ನೇದು ಪೀಕೋ ಸ್ಟಿಚ್ ಆದಮೇಲೆ ನೀಡಲ್ ಮೇಲೆ ದಾರ ತೊಗೊತೀನಿ, ಒಂದು ಪ್ಲೇನ್ ಕಂಬನ ಹಾಕ್ಕೋತೀನಿ. ಇದಕ್ಕೆ ನಾನು ಪೀಕೋ ಸ್ಟಿಚ್ ಹಾಕೋಕ್ಕೆ ಹೋಗೋಲ್ಲ. ಹಾಗೆಯೇ ಲಾಸ್ಟ್ ನಾವು ಇನ್ನೊಂದು ಏನು ಕಂಬ ಆ್ಯಡ್ ಮಾಡಬೇಕಾಗಿತ್ತು ಅದನ್ನು ನಾನು ಸ್ಕಿಪ್ ಮಾಡ್ತೀನಿ. ಸೊ ನೆಕ್ಸ್ಟು 5 ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಲಾಕ್ ಇರುತ್ತಲ್ಲ, ಕೆಳಗಡೆ 3 ಸ್ಲಿಪ್ ಸ್ಟಿಚ್ಚು ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೋತೀನಿ. ನೋಡಿ ಪರ್ಫೆಕ್ಟಾಗಿ ಬಂದಿದೆ ಆರ್ಚು. ಆ ಲಾಕಲ್ಲಿ ಲಾಕ್ ಮಾಡಿಕೊಂಡು ಈಗ ನಿಮಗೆ 4 ಚೈನ್ ಬಂದರೆ 4 ಚೈನ್ ಹಾಕ್ಕೊಳ್ಳಿ, 5 ಚೈನ್ ಬಂದರೆ 5 ಚೈನೇ ಹಾಕ್ಕೊಳ್ಳಿ. ಯಾಕಂದರೆ ಇದು ಫೈನಲ್ ಸ್ಟೆಪ್ ಆಗಿರೋದ್ರಿಂದ ಸ್ಟಿಚ್ಚಸ್ಸು ಮೂವ್ ಆಗಿರುತ್ತೆ ಕೆಳಗಡೆ, ಅದರಿಂದ ಒಂದೊಂದು ಸ್ಟಿಚ್ ಕಮ್ಮಿ ಬರ್ಬೋದು ಅಥವಾ ಒಂದೊಂದು ಸ್ಟಿಚ್ ಜಾಸ್ತಿನೂ ಬರ್ಬೋದು. ಇಷ್ಟೇ, ಇದು ತುಂಬ ಸಿಂಪಲ್ ಡಿಸೈನು. ಇದೇ ಥರ ಸ್ಟಿಚಸ್ನೇ ನೀವು ಎಲ್ಲ ಆರ್ಚ್ಗಳಿಗೂ ಹಾಕೊಂಡು ಹೋಗಿ. ಸೊ ಮಧ್ಯದಲ್ಲಿ ಕುಚ್ಚು ಹಾಕಿದ್ರೆ ಆಯಿತು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನಷ್ಟು ಏನಾದರೂ ನಾನು ಇಂಪ್ರೂವ್ ಮಾಡ್ಕೋಬೇಕಂದ್ರೂ ಕೂಡ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್